ನಮಸ್ಕಾರ ಸ್ನೇಹಿತರೆ, ನಿಮಗೆಲ್ಲ ಮಮತಾ ಡಿಸೈನ್ಸ್ಗೆ ಸ್ವಾಗತ. ನಾನು ಮಮತಾ ಶಂಕರಿ. ಇವತ್ತು ಸಿಂಪಲ್ ಸಾರಿ ಕುಚ್ಚು ಡಿಸೈನ್ ಒಂದು ಹೇಳ್ಕೊಡ್ತಾ ಇದ್ದೀನಿ. ಬೀಡೆಡ್ ಸಾರಿ ಕುಚ್ಚು ಡಿಸೈನ್. ಇದಕ್ಕೆ 6 ದಾರ ಮತ್ತು 10 ನಂಬರ್ ಕ್ರೋಶೆ ಹುಕ್ಕು 0.75 mm ಕ್ರೋಶೆ ಹುಕ್ಕು ತಗೊಂಡಿದ್ದೀನಿ. ಫಸ್ಟ್ ದಾರ ಲಾಕ್ ಮಾಡಿ ಈ ಥರ ಡಬಲ್ ಲಾಕ್ ಮಾಡಿ ಸೇರಿಸ್ತಾ ಇದ್ದೀನಿ. ಫಸ್ಟು 3 ಚೈನು, 3 ಚೈನ್ ಎಲ್ಲಿಗೆ ಬರುತ್ತೆ ಅಲ್ಲಿ ದಾರ ಲಾಕ್ ಮಾಡಿ ಇದಾದಮೇಲೆ 4 ಚೈನು, 4 ಚೈನ್ ಮಾಡಿ ಬಟ್ಟೆ ಲಾಕ್ ಮಾಡಿ. ಬಟ್ಟೆಗೆ ಈ ಥರ ಸಿಂಗಲ್ ಕ್ರೋಶೆ ಹಾಕಿ ಸೇರಿಸ್ಕೊಳ್ಳಿ, ಲಾಕ್ ಅಂದರೆ. ಆಮೇಲೆ ಒಂದು ರೌಂಡ್ ಬೀಡ್ ಸೇರಿಸ್ಕೊಳ್ತಾ ಇದ್ದೀನಿ. ಈ ಥರ ರೌಂಡ್ ಬೀಡ್ ಇದನ್ನು ಲಾಕ್ ಮಾಡಿ ಬಟ್ಟೆಗೆ ಸೇರಿಸ್ಕೊಳ್ಳಿ. ಆಮೇಲೆ 4 ಚೈನು, ಬಟ್ಟೆಗೆ ಲಾಕ್. ಆಮೇಲೆ 3 ಚೈನ್ ಮಾಡಿ ಬಟ್ಟೆಗೆ ಲಾಕ್. ಆಮೇಲೆ 4 ಚೈನು, ಇದನ್ನು ಬಟ್ಟೆಗೆ ಲಾಕ್ ಮಾಡಿ. ಆಮೇಲೆ ಈ ಬೀಡ್ ಇದೇ ಥರ ಮುಂದುವರಿಸ್ಕೊಂಡು ಹೋಗಿ. 3 4 ಬೀಡ್, 4 3 4 ಬೀಡ್, 4 3 4 ಬೀಡ್, ಅದೇ ಥರ ಹೋಗಬೇಕು. ಲಾಸ್ಟಲ್ಲಿ ಬೀಡ್ ಪಕ್ಕ 4 ಚೈನು, ಆಮೇಲೆ 3 ಚೈನು. ಈ ಥರ ಸ್ಟಾಪ್ ಮಾಡ್ಕೊಳ್ಳಿ. ತೋರಿಸ್ತೀನಿ ಮುಂದೆ. ಈ ಥರ ಕಂಪ್ಲೀಟ್ ಮಾಡಿದ್ದೀನಿ ಸ್ನೇಹಿತರೆ. ನೋಡಿ, ಇಲ್ಲಿ ದಾರ ಕಟ್ ಮಾಡಿ ಮತ್ತೆ ಇಲ್ಲಿ ಸೇರಿಸ್ಕೊಂಡಿದ್ದೀನಿ. ಸ್ಟಾರ್ಟಿಂಗಲ್ಲಿ ಎಲ್ಲಿ ಡಿಸೈನ್ ಸ್ಟಾರ್ಟ್ ಮಾಡಿದ್ದೀರೋ ಅಲ್ಲಿ ಸೇರಿಸ್ಕೊಂಡಿದ್ದೀನಿ. ಫಸ್ಟ್ 3 ಚೈನು, ಅದು ಕುಚ್ಚಿಗೆ, ಇದನ್ನು ಆ ಲಾಕಲ್ಲೇ ಸೇರಿಸ್ಕೊಳ್ಳಿ. ಆಮೇಲೆ 4 ಚೈನ್ ಇದೆಯಲ್ವ, ಇಲ್ಲಿ 2 ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳಿ. 2 ಸಿಂಗಲ್ ಕ್ರೋಶೆ ಮಾಡಿ ಈ ಬೀಡ್ನ ಹಿಂದ್ಗಡೆ ದಾರ ಇದೆಯಲ್ವ, ಇಲ್ಲಿ ಹಿಂದ್ಗಡೆ ದಾರ ಬರುತ್ತೆ ನೋಡಿ, 6 ಎಳೆ ದಾರ. ನಾವು ಬೀಡ್ ಲಾಕ್ ಮಾಡೋದ್ರಿಂದ ಬರುತ್ತೆ ಇದು. ಬೀಡ್ ಲಾಕ್ ಮಾಡಿದಾಗ 6 ಎಳೆ ದಾರ ಬರುತ್ತೆ. ಇದೇ 6 ಎಳೆ ದಾರ. ಇದರಲ್ಲಿ ಹಾಫ್ ಡಬಲ್ ಕ್ರೋಶೆ ಮಾಡ್ತಾ ಇದ್ದೀನಿ ನಾನು. ನೋಡಿ, ಈ ಥರ ದಾರ ತಗೊಳ್ಳಿ. ಈ ಬೀಡ್ ಹಿಂದ್ಗಡೆ ದಾರದಲ್ಲಿ ಒಳಗಡೆ ಹುಕ್ ತಗೊಂಡೋಗಿ ದಾರ ತಗೊಂಬನ್ನಿ. 3 ಲೂಪ್ ಆಗುತ್ತೆ ಕ್ರೋಶೆ ಹುಕ್ಕಲ್ಲಿ. 3 ಒಂದೇ ಸಾರಿ ಮಾಡಿಕೊಳ್ಳಿ. ಇದನ್ನು ಹಾಫ್ ಡಬಲ್ ಕ್ರೋಶೆ ಅಂತ ಹೇಳ್ತಾರೆ. ಹಿಂಗೆ ತಂದು 3 ಒಂದೇ ಮಾಡೋದು. ಈ ಥರ ದಾರ ತಗೊಳ್ಳಿ, ಇದರೊಳಗಿಂದ ಹಿಂಗೆ ತನ್ನಿ. 3 ಲೂಪ್ ಇರುತ್ತೆ. 3 ಒಂದೇ ಸಾರಿಗೆ ಡಬಲ್ ಕ್ರೋಶೆ ಥರ ಮಾಡೋದು, ಆದರೆ 3 ಒಂದೇ ಸಾರಿಗೆ ತಗೊಳ್ಳೋದು. ಡಬಲ್ ಕ್ರೋಶೆ ಥರ ಬೇರೆ ಬೇರೆ ಅಲ್ಲ. ಈ ಥರ ಮಾಡ್ಕೊಳ್ಳಿ. ಇದು ಫುಲ್ ಬರೋಷ್ಟು. ಇದು ಫುಲ್, ಈ ದಾರ ಫುಲ್ ಆಗುವಷ್ಟು ಹಾಫ್ ಡಬಲ್ ಕ್ರೋಶೆ ಈ ಥರ ಮಾಡ್ಕೊಳ್ಳಿ. ಈ ಥರ 10 ಹಾಫ್ ಡಬಲ್ ಕ್ರೋಶೆ ಮಾಡಿದ್ದೀನಿ. 10 ಇದೆ ಇದರಲ್ಲಿ, 10. ಇದನ್ನು ಇಲ್ಲಿ ಈ 4 ಚೈನ್ ಗ್ಯಾಪ್ ಇದೆಯಲ್ವ, ಬೀಡ್ನ ಈ ಕಡೆ 4 ಚೈನ್ ಗ್ಯಾಪು ಅಲ್ಲಿ ಲಾಕ್ ಮಾಡ್ಕೊಳ್ಳಿ. ಮತ್ತು ಇನ್ನೊಂದು ಸಿಂಗಲ್ ಕ್ರೋಶೆ ಮಾಡಿಕೊಂಡು ಲಾಕಲ್ಲಿ ಇಲ್ಲಿ ಲಾಕ್ ಮಾಡ್ಕೊಳ್ಳಿ. ಮತ್ತು ಮಧ್ಯದ ಕುಚ್ಚಿಗೆ 3 ಚೈನು, ಮತ್ತು ಅದು ಲಾಕು, ಮತ್ತು 4 ಚೈನ್ ಇದೆಯಲ್ವ, ಇಲ್ಲಿ 2 ಸಿಂಗಲ್ ಕ್ರೋಶೆ, 1 2 ಈ ಥರ ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳಿ. ಆಮೇಲೆ ಬೀಡ್ ಹಿಂದ್ಗಡೆ ದಾರದಲ್ಲಿ 10 ಹಾಫ್ ಡಬಲ್ ಕ್ರೋಶೆ
ಇದೇ ಥರ ಮಾಡ್ಕೊಂಡು ಬನ್ನಿ ಪೂರ್ತಿ ರೌಂಡ್. ನೆಕ್ಸ್ಟ್ ಸ್ಟೆಪ್ ತೋರಿಸ್ತೀನಿ. ಈ ಸ್ಟೆಪ್ ಕಂಪ್ಲೀಟ್ ಮಾಡಿದ್ದೀನಿ ಸ್ನೇಹಿತರೆ. ಇದರಲ್ಲಿ 10 ಹಾಫ್ ಡಬಲ್ ಕ್ರೋಶೆ ಹಾಕಿದ್ದೀನಿ, 10. ಇಲ್ಲಿ ದಾರ ಕಟ್ ಮಾಡಿ ಈಗ ಮತ್ತೆ ಬೇರೆ ಕಲರ್ ದಾರದಲ್ಲಿ 2 ಆರ್ಚ್ ಮಾಡಿದ್ದೀನಿ ನೋಡಿ. ಈ ಥರ ಆರ್ಚ್ ಮಾಡಿದ್ದೀನಿ, ಸಿಂಪಲ್ ಆಗಿದೆ. ಈಗ ನೋಡಿ, ಇದು ಸ್ಟಾರ್ಟಿಂಗ್ ಅಂತ ಇಟ್ಕೊಳ್ಳಿ, ಇಲ್ಲಿ ನೀವು ಸೇರಿಸಿದ್ದೀರಾ ಅಂತ. ಇದೀಗ ಇಲ್ಲಿ ಸ್ಟಾರ್ಟಿಂಗಲ್ಲಿ ಸೇರಿಸ್ತೀರಲ್ವ, ಅದೇ ಥರ ದಾರ ಇಲ್ಲಿ ಸೇರಿಸ್ಕೊಳ್ಳಿ ಈ ಸ್ಟಾರ್ಟಿಂಗಲ್ಲಿ. ಆಮೇಲೆ 3 ಚೈನು, ಇದು ಕುಚ್ಚಿಗೆ ಸ್ಟಾರ್ಟಿಂಗ್ 3 ಚೈನ್ ಮಾಡಿದ್ದೀವಲ್ವ ಇಲ್ಲಿ, ಅದೇ 1 2 3 ಚೈನ್ ಹಾಕ್ಕೊಂಡು ಅದು ಎಲ್ಲಿ ಲಾಕ್ ಆಗಿದೆಯೋ ಲಾಕ್ ಮಾಡ್ಕೊಳ್ಳಿ, ಅದು ಕುಚ್ಚಿನ ಚೈನು. ಆಮೇಲೆ ಇಲ್ಲಿಂದ ಇಲ್ಲಿ ಈಗ ಈ ಹಾಫ್ ಡಬಲ್ ಕ್ರೋಶೆ 10 ಇದೆಯಲ್ವಾ, 10 ಹಾಕಿದ್ದೀವಿ. ಈ ಸ್ಟಾರ್ಟಿಂಗ್ ಇಂದ ಮೊದಲೇ ಫಸ್ಟ್ ಹಾಫ್ ಡಬಲ್ ಕ್ರೋಶೆಗಿಂತ ಮೊದಲೇ ಒಂದು ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳಿ. ಮಾಡಿಕೊಂಡು 3 ಚೈನು ಮಾಡಿ ಈ ಸಿಂಗಲ್ ಕ್ರೋಶೆ ಗ್ಯಾಪಲ್ಲಿ ಲಾಕ್ ಮಾಡಿ ಪೀಕೋ ಈ ಥರ ಸೇರಿಸ್ಕೊಳ್ಳಿ ಅದನ್ನು. ಆಮೇಲೆ ನೆಕ್ಸ್ಟ್ ಗ್ಯಾಪಲ್ಲಿ ನೋಡಿ, ಈ ಹಾಫ್ ಡಬಲ್ ಕ್ರೋಶೆ ಆಗಿ ಇಲ್ಲಿ ಒಂದು ಸಿಂಗಲ್ ಕ್ರೋಶೆ ಪೀಕೋ, ಈ ಥರ 3 ಚೈನ್ ಮಾಡಿ ಇಲ್ಲಿ ಸೇರಿಸ್ಕೋಬೇಕು ನೋಡಿ. ಇದಾದಮೇಲೆ ನೆಕ್ಸ್ಟು ಇಲ್ಲಿ ಗ್ಯಾಪ್ ಇದೆ, ನೋಡ್ಕೊಳ್ಳಿ ಸರಿಯಾಗಿ ನೋಡ್ಕೊಂಡು ಮಾಡಬೇಕು ಕರೆಕ್ಟಾಗಿ. 10ಕ್ಕೆ 10 3 ಚೈನ್ ಮಾಡ್ಕೊಳ್ಳಿ, ಸಿಂಗಲ್ ಕ್ರೋಶೆ ಮಾಡಿಬಿಟ್ಟು. ಆಮೇಲೆ ಈ ಗ್ಯಾಪ್ ಇದೆಯಲ್ವ ಸಿಂಗಲ್ ಕ್ರೋಶೆ ಒಳಗಡೆ, ಈ ಗ್ಯಾಪಲ್ಲಿ ಪೀಕೋ. ಆಮೇಲೆ ನೆಕ್ಸ್ಟ್ ಇದೇ ಥರ ಪೂರ್ತಿ ಆರ್ಚ್ ಈ ಥರ ಮಾಡ್ಕೊಂಡು ಬನ್ನಿ. ಪೂರ್ತಿ ಆರ್ಚ್ ಇದೇ ಥರ ಮಾಡ್ಕೋಬೇಕು. ಪ್ರತಿಯೊಂದು ಹಾಫ್ ಡಬಲ್ ಕ್ರೋಶೆ ಗ್ಯಾಪಲ್ಲಿ ಮಾಡ್ತಾ ಇದ್ದೀನಿ ನಾನು, ಚೈನಲ್ಲೆಲ್ಲ ನೋಡಿ. ಈ ಗ್ಯಾಪಲ್ಲಿ ಮೂರು ಚೈನ್ ಮಾಡಿ ಪೀಕೋ ಮಾಡ್ಕೊಳ್ಳೋದು. ಸಿಂಪಲ್ ಈಸಿ ಡಿಸೈನು, ಬಿಗಿನರ್ಸು ಮಾಡ್ಕೋಬೋದು. ಸಿಂಪಲ್ ಆಗಿನೂ ಇದೆ, ಚೆನ್ನಾಗೂ ಕಾಣಿಸುತ್ತೆ. ನೀವು ನನ್ನ ಚಾನಲ್ ಮೆಂಬರ್ಸ್ ಆಗಬೇಕು ಅಂದರೆ ಜಾಯಿನ್ ಆಗ್ಬೋದು, ಆಗೋ ಇಂಟ್ರೆಸ್ಟ್ ಇದ್ದರೆ. ನನ್ನ ಚಾನಲಲ್ಲಿ ಸಬ್ಸ್ಕ್ರೈಬ್ ಬಟನ್ ನಂತರ ಜಾಯಿನ್ ಅಂತ ಒಂದು ಬಟನ್ ಇದೆ ನೋಡಿ, ಸಬ್ಸ್ಕ್ರೈಬ್ ಬಟನ್ ಪಕ್ಕದಲ್ಲಿ. ಅದನ್ನು ನೀವು ಪ್ರೆಸ್ ಮಾಡಿಕೊಂಡು ಅದರಲ್ಲಿ ತೋರಿಸ್ತಾರೆ, ಅದೇ ರೀತಿ ಜಾಯಿನ್ ಆಗಿ ಅದರಲ್ಲಿ ಏನು ಹೇಳ್ತಾರೋ ಅದೇ ರೀತಿ. ಅಥವಾ ಲಿಂಕ್ ಇದೆ, ನನ್ನ ಡಿಸ್ಕ್ರಿಪ್ಷನಲ್ಲಿಯೂ ಲಿಂಕ್ ಕೊಟ್ಟಿದ್ದೀನಿ, ಜಾಯಿನ್ ಲಿಂಕ್, ಅಲ್ಲಿ ಹೋಗಿನೂ ಮಾಡ್ಕೋಬೋದು. ನೀವು ಜಾಯಿನ್ ಆದರೆ ನಿಮಗೆ ಬೇರೆ ಬೇರೆ ಸ್ಟೇಜ್ ಇದೆ, ಅದರಲ್ಲಿ 3 ಸ್ಟೇಜ್ ಇದೆ. ನಿಮಗೆ 2 ಡಿಸೈನು ಎಕ್ಸ್ಟ್ರಾ ಸಿಗತ್ತೆ. ಲಾಸ್ಟ್ ಸ್ಟೇಜಲ್ಲಿ ಲೆವೆಲಲ್ಲಿ ನೀವು ಜಾಯಿನ್ ಆದರೆ ನಿಮಗೆ ಎಕ್ಸ್ಟ್ರಾ ಡಿಸೈನ್ಸ್ 2 ಸಿಗುತ್ತೆ. ಅದರಲ್ಲಿ ಒಂದು ನನ್ನ ಓನ್ ಕ್ರಿಯೇಟೆಡ್ ಡಿಸೈನ್ ಇರುತ್ತೆ ನೋಡಿ. ಈ ಥರ ಫುಲ್ ಮಾಡಿದ್ದೀನಿ, 9 ಆಗಿದೆ ನೋಡಿ. 1 2 3 4 5 6 7 8 9 ಆಗಿದೆ. ಇದು 10ನೇದಲ್ಲಿ ಇನ್ನು ನೆಕ್ಸ್ಟ್ ಗ್ಯಾಪಲ್ಲಿ 10 ಗ್ಯಾಪಲ್ಲಿ ಬರೀ ಒಂದು ಸಿಂಗಲ್ ಕ್ರೋಶೆ ಮಾಡ್ಕೋಬೇಕು. ಅಲ್ಲಿ ಪೀಕೋ ಮಾಡೋದು ಬೇಡ, ಎಂಡಿಗೆ ಲಾಸ್ಟಿಂದದು ಗ್ಯಾಪು ಕರೆಕ್ಟಾಗಿ ಬರುತ್ತೆ. ಅವಾಗ ಅದನ್ನು ಈ ಲಾಕಲ್ಲಿ ಲಾಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ 3 ಚೈನ್ನ ಲಾಕ್, 4 ಚೈನ್ನ ಲಾಕ್ ಇದೆಯಲ್ವ ಅಲ್ಲಿ, ಇಲ್ಲಿ ಲಾಕಿಂದ ಸ್ಟಾರ್ಟ್ ಮಾಡಿದ್ದೀವಿ ನಾವು, ಹಾಗೆ ಲಾಕಿಂದ ಎಂಡ್ ಮಾಡಿ. ಆಮೇಲೆ 3 ಚೈನು ಕುಚ್ಚಿಗೆ, ಮತ್ತು ಇಲ್ಲಿ ಅದೇ ರೀತಿ. ನಿಮಗೆ 2 ಹೊಸ ಡಿಸೈನ್ ಸಿಗತ್ತೆ ಮೆಂಬರ್ಸ್ ಆದರೆ, ಚಾನಲ್ ಮೆಂಬರ್ಸ್ ಆದರೆ, ಜಾಯಿನ್ ಬಟನಲ್ಲಿ ಜಾಯಿನ್ ಆದರೆ. ಅದರಲ್ಲಿ ನಾನು ಡಿಟೇಲು ಸ್ಪೆಷಲ್ ಅನೌನ್ಸ್ಮೆಂಟು ಅನ್ನೋ ವಿಡಿಯೋದಲ್ಲಿ ನಾನು ಹೇಳಿದ್ದೀನಿ ಎಲ್ಲ ವಿವರವಾಗಿ ಡಿಟೇಲಾಗಿ. ಅದನ್ನು ನೋಡ್ಕೊಳ್ಳಿ ಒಂದ್ಸರಿ, ನನ್ನ ಚಾನಲಲ್ಲಿದೆ, ಲಿಂಕ್ ಕೊಟ್ಟಿರ್ತೀನಿ ನಾನು ಡಿಸ್ಕ್ರಿಪ್ಷನಲ್ಲಿ, ಐ ಬಟನಲ್ಲೆಲ್ಲ ನೋಡ್ಕೊಳ್ಳಿ. ಅದನ್ನು ನೋಡಿದರೆ ನಿಮ್ಗೆ ಗೊತ್ತಾಗುತ್ತೆ ಜಾಯಿನ್ ಬಟನ್ ಅಂದರೆ ಏನು, ಜಾಯಿನ್ ಆದರೆ ಏನು ಸಿಗುತ್ತೆ, ಹೇಗೆ ಏನು ಅಂತ. ನಾನು ಅದ್ರ ಬಗ್ಗೆ ಡಿಟೇಲಾಗಿ ಹೇಳಿದ್ದೀನಿ, ಜಾಯಿನ್ ಅಂದರೆ ಏನು ಅಂತ, ಮೆಂಬರ್ಶಿಪ್ ಅಂದರೆ ಏನು ಅಂತ.
ನೋಡ್ಕೊಳ್ಳಿ ಒಂದು ಸರಿ. ನಿಮಗೆ ಇಂಟ್ರೆಸ್ಟ್ ಇದ್ದರೆ ಜಾಯ್ನ್ ಆಗ್ಬೋದು. ಈ ಥರ ಪೂರ್ತಿ ಮಾಡಿ ತೋರಿಸ್ತೀನಿ ನಾನು. ಕುಚ್ಚೆಲ್ಲ ಹಾಕಿ ಡಿಸೈನ್ ಕಂಪ್ಲೀಟ್ ಮಾಡಿದ್ದೀನಿ ಸ್ನೇಹಿತರೆ. ಈ ಥರ ತುಂಬ ಸಿಂಪಲ್ ಆಗಿರೋಂಥ ಬ್ಯೂಟಿಫುಲ್ ಆಗಿರೋಂಥ ಡಿಸೈನ್ ಇದು. ತುಂಬ ಚೆನ್ನಾಗಿ ಕಾಣಿಸೋಂಥ ಡಿಸೈನು. ಸಿಂಪಲ್ ಆಗಿದೆ, ಈಸಿನೂ, ಬಿಗಿನರ್ಸು ಮಾಡ್ಕೋಬೋದು. ತುಂಬ ಸುಲಭವಾಗಿದೆ, ಬೇಗನೂ ಆಗತ್ತೆ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದೊಂದಿಗೆ ಭೇಟಿಯಾಗೋಣ. ಥ್ಯಾಂಕ್ ಯು.